ಉಮ್ರಾ ಯಾತ್ರೆಯಿಂದ ವಾಪಸ್ಸಾಗುವಷ್ಟರಲ್ಲಿ ಮನೆಯಲ್ಲಿ ಭಾರೀ ಕಳ್ಳತನ, 21 ಲಕ್ಷ ನಗದು, 20 ತೊಲ ಚಿನ್ನ ದೋಚಿದ ಖದೀಮರು. ಹೈದರಾಬಾದ್ನ ಹಬೀಬ್ ನಗರದಲ್ಲಿ ಉಮ್ರಾ ಯಾತ್ರೆಗೆ ತೆರಳಿದ್ದ ಕುಟುಂಬವೊಂದು ಮನೆಗೆ ಮರಳಿದಾಗ ಅವರ ಮನೆಯ ಬೀಗ ಮುರಿದು 21 ಲಕ್ಷ ರೂಪಾಯಿ ನಗದು ಮತ್ತು 20 ತೊಲ ಚಿನ್ನಾಭರಣಗಳನ್ನು ಕಳ್ಳರು ದೋಚಿರುವ ಘಟನೆ ಬೆಳಕಿಗೆ ಬಂದಿದೆ. ಮನೆಯ ಮಾಲೀಕ ಶೇಖ್ ಅಕ್ಬರ್ ಮೊಹಿಯುದ್ದೀನ್ ಕಳೆದ ವಾರ ಕುಟುಂಬದೊಂದಿಗೆ ಉಮ್ರಾಗೆ ತೆರಳಿದ್ದರು. ಅವರ ಸಹೋದರ ಶೇಖ್ ರೆಹಮಾನ್ ಮುಂಭಾಗದ ಬಾಗಿಲಿನ ಬೀಗ ಮುರಿದಿರುವುದನ್ನು ಕಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ. ಆಸಿಫ್ ನಗರದ ಪೊಲೀಸರು ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಮತ್ತು ಸುಳಿವು ತಂಡ ಸ್ಥಳಕ್ಕೆ ಭೇಟಿ ನೀಡಿ ಬೆರಳಚ್ಚು ಹಾಗೂ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಕಳ್ಳರು ಮನೆಯಲ್ಲಿದ್ದ ಕಪಾಟುಗಳನ್ನು ಒಡೆದು 21 ಲಕ್ಷ ರೂಪಾಯಿ ನಗದು, 7.5 ತೊಲದ ಹಾರ, 3.5 ತೊಲದ ಬಳೆಗಳು, ಮಂಗಳಸೂತ್ರ ಮತ್ತು ಚಿನ್ನದ ಉಂಗುರಗಳು ಸೇರಿದಂತೆ ಭಾರೀ ಮೌಲ್ಯದ ವಸ್ತುಗಳನ್ನು ದೋಚಿದ್ದಾರೆ. ಕಳ್ಳತನಕ್ಕೆ ಬಳಸಿದ್ದ ಉಪಕರಣಗಳು ಮನೆಯ ಮೆಟ್ಟಿಲುಗಳ ಅಡಿಯಲ್ಲಿ ಪತ್ತೆಯಾಗಿದ್ದು, ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ. ಪ್ರಕರಣ ದಾಖಲಾಗಿದ್ದು, ಸಮೀಪದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಮೂಲಕ ಕಳ್ಳರ ಪತ್ತೆಗೆ ತೀವ್ರ ಶೋಧ ನಡೆಸಲಾಗುತ್ತಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.